ಸಿಗಂದೂರು ಸೇತುವೆ ಲೋಕಾರ್ಪಣೆ ವಿಷಯದಲ್ಲಿ ರಾಜಕೀಯ ಆರಂಭವಾಗಿದೆ. ಸಿಎಂಗೂ ಆಹ್ವಾನ ಇಲ್ಲ, ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಅಂತ ಸಚಿವ ಮಧು ಬಂಗಾರಪ್ಪ ಗುಡುಗಿದ್ದಾರೆ. ಹಿಂದೆ ಸಿಗಂದೂರನ್ನ ಮುಳುಗಿಸೋಕೆ ಹೋಗಿದ್ರು, ಈಗ ಸೇತುವೆ ನಿರ್ಮಿಸಿ ಉಳಿಸೋಕೆ ಬಂದಿದ್ದಾರೆ. ಜುಲೈ 14ರ ನಂತರ ನಾನು ಮಾತನಾಡುತ್ತೇನೆ, ಇನ್ನಷ್ಟು ವಿಚಾರಗಳನ್ನ ಬಯಲು ಮಾಡುತ್ತೇನೆ ಎಂದು ಅವರು ಹೇಳಿದ್ದಾರೆ. ಅಂತ ವಿಚಾರ ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ನಾನು ಆ ಪಕ್ಷದಲ್ಲಿ ಇಲ್ಲ. ಅದನ್ನು ನಾನು ರಿಯಾಕ್ಟ್ ಮಾಡೋದು ಅಪ್ರಸ್ತುತ ಅನಿಸುತ್ತೆ. ಮತ್ತು ಅದು ನಮ್ಮ ಇದಲ್ಲ, ಅದು ಆಂತರಿಕವಾಗಿರ್ತಕ್ಕಂಥ ನಿರ್ಧಾರ ಅವ್ರ ತೀರ್ಮಾನ ತಗೊಳ್ಬೇಕು. ಅದು ನಾನು ಹೇಳಿದ್ನಲ್ಲ, ಇದೆಲ್ಲ ಸೂಚನೆ ಅಂತ ಹೇಳಿದರೆ ಅವ್ರಿಗೆ, ಇಲ್ಲಾಂದರೆ ನಾನು ಅದ್ರ ಬಗ್ಗೆ ಮಾತಾಡಿ ಅವರು ಮತ್ತು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಇದೆಲ್ಲ ಗೊಂದಲ ಈಗ ಮಾಧ್ಯಮದಲ್ಲಿ ನಡೆಯೋದ್ರಿಂದ ನಾನು ಐ ಥಿಂಕ್ ಇಟ್ಸ್ ಬೆಟರ್ ಟು ಅವಾಯ್ಡ್. ಆ್ಯಂಡ್ ಅವ್ರವ್ರ ಪಕ್ಷದ್ದು ಅವ್ರವ್ರ ವಿಚಾರಗಳನ್ನು ಅವ್ರವ್ರ ಚಿಂತನೆಯನ್ನು ಅವ್ರವ್ರಿಗೆ ಅಧಿಕಾರ ಕೊಟ್ಟಾಗ ಅವ್ರವ್ರನ್ನ ಬಿಟ್ಟು ಬಿಡ್ತೀವಿ. ಅದನ್ನು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಆಂತರಿಕವಾಗಿರ್ತಕ್ಕಂಥ ವಿಚಾರ, ದೇಶಕ್ಕೊಳಗದಾಗಬೇಕಷ್ಟೇ. ಮತ್ತಿನ್ನು ಆಹ್ವಾನ ಇನ್ನೂ ಅಫಿಷಿಯಲಾಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಟು ಬಿ ಫ್ರ್ಯಾಂಕ್, ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವ್ರು ನಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಗಡ್ಕರಿಯವರು ಕೂಡ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಇದು ಬಂದಿದೆ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ಈ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಸಿಗಂದೂರನ್ನ ಮುಳುಗ್ಸೋಕ್ಕೆ ಹೋದವರು ಸೇತುವೆ ಕಟ್ಟಿ ನಾನು ಉಳಿಸಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಇವ್ರು ಮಾಡೋದಾದರೆ ಐ ಥಿಂಕ್ ಜನರು ಅಷ್ಟು ಈಸುವಾಗಿ ದಡ್ಡರಲ್ಲ. ಜಾಗ ಯಾರ್ದು ಅನ್ನೋದನ್ನ ನೆನಪು ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ಜಾಗ ಎಲ್ಲೇ ಹೋದ್ರೂ ನಾವು ಕೊಡಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಅಗರ್ವ ಕೊಡ್ತಕ್ಕಂಥದ್ದು. ಆಮೇಲೆ ಪಬ್ಲಿಸಿಟಿ ಸಾವಿ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ಡಿಜಿಟಲ್ ಬೋರ್ಡೇ ಅವ್ರಿಗೆ ಹಣೆ ಬರ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಸಿಗಂದೂರು ಸೇತುವೆ ಸಾರ್ವಜನಿಕರಿಗೆ ಅದು ಸೇವೆ ಆಗಬೇಕು. ಅದು ಬಿಟ್ಟರೆ ನಾನು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್. ಅದನ್ನು ಅಲ್ಲಿ ಇಲಾಖೆಗಳು ಅವ್ರವ್ರು ಸರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವಾಗಲೂ ಅಷ್ಟೇ ಪರಸ್ಪರವಾಗಿರ್ಬೇಕಾಗತ್ತೆ. ಯಾರೋ ವ್ಯಕ್ತಿಗತವಾಗಿರ್ತಕ್ಕಂಥದ್ದನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಇದೆಲ್ಲ ನಾನು ಖಂಡನೆ ಮಾಡ್ತೀನಿ. ಸೇತುವೆ ಸ್ಥಳೀಯರಿಗೆ ಅನುಕೂಲ ಆಯಿತು ಸರ್. 100% ಆಗಬೇಕು. ಆಮೇಲೆ ಇನ್ನೂ ಫಿನಿಷ್ ಆಗಿಲ್ಲ ಅದು ಸರಿಗೆ. ಕೆಲವು ಜಾಯಿಂಟ್ಸ್ದೆಲ್ಲ ಇದೆ, ಆಗಲಿ, ಏನು ಪರವಾಗಿಲ್ಲ. ಅವರು ಅಷ್ಟೊಂದು ಹರಿಯಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದರೆ ಇದರಿಂದ 2 ಕೋಡ್ ಬರ್ತಾವಂತ ಹೇಳಿದ್ರೆ ಅಲ್ಲ. ಇದನ್ನು ಕಾಗೋಡು ತಿಮ್ಮಪ್ಪಾಜಿಯವರು ಕೂಡ ಆ ಸಂದರ್ಭದಲ್ಲಿ ಭಾಳ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಅಷ್ಟು ರಾಜ್ಯ ಮಟ್ಟದಲ್ಲಿ ಒಂದು 100 ಕೋಟಿ ಬಿಡುಗಡೆ ಮಾಡಿದ್ರೂ ಅದು ಆಗಲ್ಲ ಅಂಥೇಳಿ ಕೇಂದ್ರದ ನೆರವು ಬೇಕು ಅಂಥೇಳಿ ಮಾಡಿರ್ತಾರೆ. ಯಾವುದೇ ಪ್ರಗತಿ ಆದ್ರೂ ಕೂಡ ನಾವು ಇವ್ರು ಯಾರು ಮಾತಾಡಲ್ಲ. ಇವ್ರು ಮುಗಿಸ್ಕೊಳ್ಳಿ, ಆಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಅಂತ ನಾವು ಡಿಜಿಟಲ್ ಬ್ಯಾನರ್ ಹಾಕ್ಕೋಬೋದಲ್ಲ. ಎಷ್ಟು ತಂದು ಕೊಟ್ಟಿದೆಯಪ್ಪ ಅಂತ ಹೇಳ್ಬೋದಲ್ಲಪ್ಪ. ಯಾರ ಮನೆಯಿಂದನೂ ತಂದಿರೋದಿಲ್ಲ, ಸಾರ್ವಜನಿಕರು ಮನೆಯಿಂದ ತಂದಿರ್ತಾರೆ. ಆದರೆ ಬ್ರಿಡ್ಜು ಅವಶ್ಯಕತೆ ಇದು ಕೂಡ ಇದೆ. ಹೆಸರುಮುಖಿ ನಮ್ಮ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಪ್ರಗತಿ ಆಗ್ತಾ ಇರಬೇಕಾಗತ್ತೆ, ಇಲ್ಲ ಅಂತಕ್ಕಂಥದ್ದಲ್ಲ. ನೋಡೋಣ, ಇದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕಲ್ಲ. ಜನರಿಗೆ ಹೋಗಲಿ, ಜನರಿಗೆ ಸೇವೆ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದು ಹೋಗಲಿ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಆ ಲಾಂಚ್ ಅವರಿಗೆ ಪಾಪ ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ. ಬ್ರಿಡ್ಜ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಕಾಲದಲ್ಲಿ ಅವರೆಲ್ಲರೂ ಕೂಡ ಜಾಸ್ತಿ ಏನು ಮೊತ್ತ ಏನು ಕೊಟ್ಟಿಲ್ಲ. ಅದನ್ನೆಲ್ಲ ನಾವೇ ಎಲ್ಲ ಸೆಟ್ ಮಾಡಿ ಅವಾಗೆಲ್ಲ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪರು ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಲಾಂಚ್ನ ಯಾವ ರೀತಿ ಟೂರಿಸಮಿಗೆ ಅಬ್ಸಾರ್ಬ್ ಮಾಡಿ ಮಾಡ್ತಾ ಇರ್ತಾರೆ ಅದನ್ನು ತರ್ತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. ಮತ್ತು ಗೋಪಾಲಕೃಷ್ಣ ಅವರು ಕೂಡ ಒಂದು ಕನಸಿಟ್ಕೊಂಡಿದ್ದಾರೆ, ಏನಾದರೂ ಒಂದು ಹೋಟೆಲ್ ಮಾಡಿಕೊಂಡು ಒಂದು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬರೋದಕ್ಕೆ. ಆ ರೀತಿಯಲ್ಲಿ ಏನಾದರೂ ಆಗ್ತದ, ಒಂದು ಐಲ್ಯಾಂಡ್ ಹೋಗಿ ಯಾವುದೇ ಪರಿಸರ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡೋದು ಒಳ್ಳೆಯದು. ಟೂರಿಸಮ್ ಪ್ಲೇಸ್ ಅಲ್ಲ, ಇದೆಲ್ಲ ಭಕ್ತಾದಿಗಳು ಬರ್ತಾರೆ, ಟೂರಿಸ್ಟ್ ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಇದೆಲ್ಲದೂ ಕೂಡ ಆಗೋದು ಒಳ್ಳೆಯದು ಅಂಥೇಳಿ ನೋಡೋಣ. ಐ ಆಮ್ ವಿತ್ ದೆಮ್. ಪಾಪ ಅವರಿಗೆ ಹೌದು, ಅವ್ರಿಗಿದೆ. ಅದು ಕಳೆದೇ ಇರತಕ್ಕಂಥದ್ದು ವ್ಯವಸ್ಥೆನ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂಥೇಳಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಅದನ್ನೇ ಗೋಪಾಲಕೃಷ್ಣ ಅವರು ಹೇಳ್ತಾ ಇರೋದು. ಏನಾದ್ರು ಮಾಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಮೊದಲು
ಅವ್ರಿಗೆ ಸಹಕಾರ ಮಾಡಬೇಕಂತ ಅವರು ಏನೋ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಉಸ್ತುವಾರಿ ಸಚಿವನಾಗಿ ನನ್ನ ಡ್ಯೂಟಿ ಏನಿದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹಾಂ ಅಲ್ಲ, ಎಲ್ಲರೂ ಅಷ್ಟೇ ಕೂತ್ಕೊಂಡು ಅವರಿಗೆ ಅದೇ ಈ ಪಾರ್ಟ್ ಟೈಮ್ ಅವರಿಗೆ ಯಾವ ರೀತಿ ಮಾಡೋಕ್ಕಾಗುತ್ತೆ, ಸಹಾಯ ಬೇರೆ ಬೇರೆಯವರಿಗೆಲ್ಲ ಯಾವ ರೀತಿ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಉದ್ಘಾಟನೆ ಆಗಲಿ, ಆದ ತಕ್ಷಣ ಅದನ್ನು ಕೂಡ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಏನಾದ್ರು ಒಂದು ಒಳ್ಳೆ ತೀರ್ಮಾನ ಮಾಡಿ. CM DCM CM DCM ಹಾಂ CM ಆಗಬೇಕು ಎಲ್ಲ ನೋಡ್ರಿ, ನಿಮ್ಮ ಮಾಧ್ಯಮದಲ್ಲಿ ಹಾಕಿ ಹೊಡಿತೀರಿ, ಅವಕ್ಕೇನು ರೆಕ್ಕೆ ಪುಕ್ಕ ಎಂಥದ್ದು ಇರೋದಿಲ್ಲ. ನೀವು ಹಾಕ್ಕೊಂಡು ಹೊಡಿತೀರಿ, ನಂಗೆ ಕೇಳ್ತೀರಿ, ನಾನು ಅದು ಉತ್ತರ ಹಾಕ್ಕೊಡ್ತಕ್ಕಂಥ ಇನ್ನೇನು ಹೇಳ್ಬೇಕಾ. ಅದಕ್ಕೆ ರೆಕ್ಕೆನೂ ಇಲ್ಲ, ಪುಕ್ಕನೂ ಇಲ್ಲ. ಅದೆಲ್ಲ ಕಂಟ್ರೋಲ್ ಇರೋದು ವರಿಷ್ಠ ಕೈಲಿ. ವಿ ಆಲ್ ಬಿಲೀವ್ ಇನ್ ಕಾಂಗ್ರೆಸ್ ಹೈಕಮಾಂಡಲ್ಲಿ. ಹೈಕಮಾಂಡ್ ಏನು ಹೇಳ್ತಾರೋ ಅವರು ಹೇಳಿದಾಗ ಹೇಳ್ತಾರೆ. ಅಲ್ಲ, ನೀವು 50 ವರ್ಷ ಏನೇ ಪ್ರಶ್ನೆ ಕೇಳಿದನು ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಕೊಟ್ಟಿರೋ ಕೆಲಸನ ಮಾಡಿ ಅಂದಿದ್ದಾರೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನೀವು ಎಷ್ಟೇ 100 ಕ್ವಶನ್ ಕೇಳಿದ್ರು ಅದು ಕ್ವಶನ್ ಆಗಿ ಉಳಿಯುತ್ತೆ ಹೊರತು ಉತ್ತರ ನಿಮಗೂ ಸಿಗಲ್ಲ, ನನಗೂ ಸಿಗಲ್ಲ. ಅದು ವರಿಷ್ಠ ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ತೀರ್ಮಾನವನ್ನು ಮಾಡಿ. ಅಲ್ಲ, ಅದೇ ಹೇಳ್ತಾ ಇಲ್ಲ, ಇಟ್ ಈಸ್ ಎ ಡಿಸ್ರೆಸ್ಪೆಕ್ಟ್. ಒಂದು ಸ್ವಂತ 100% ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದು, ಮಿಸ್ಗೈಡ್ ಮಾಡೋದು ಜನರನ್ನ, ಇದೆಲ್ಲ ಇದೆ. ಇದಾದಮೇಲೆ ಎಲ್ಲ ಗೊತ್ತಾಗುತ್ತೆ. ಅವಾಗ ಉತ್ತರ ಎಲ್ಲೆಲ್ಲಿ ಕೊಡಬೇಕು ಕೊಡೋಣ, ಹಾಗೇನಾದ್ರೆ. ಬಟ್ ನಾವಂಥದ್ದಲ್ಲ. ಸಿ, ಎಂಡ್ ಆಫ್ ದ ಡೇ ಜನರಿಗೆ ಸಹಕಾರ ಆಗ್ತಾ ಇದೆಯಲ್ಲ, ಆ ಒಳ್ಳೆ ಕೆಲಸನ ಸುಮ್ಮನೆ ಬಿಟ್ಟು ಬಿಡಬೇಕು ನಾವು ಜಾಸ್ತಿ ತರಕ್ಕೆ. ಬಟ್ ಅಗರ್ವ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಗಡ್ಕರಿಯವರೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು, ಇಲ್ಲ ಇದು